ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 4 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾದರೆ ಇದರಲ್ಲಿ ಇರ್ತಕ್ಕಂಥ 4 ಅಂಕದ ಪ್ರಶ್ನೋತ್ತರಗಳು ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು ಮತ್ತು ಬ್ಲೂಪ್ರಿಂಟ್ ಆಧಾರವಾಗಿ ಈ ಕ್ವಶನ್ ಆನ್ಸರ್ನ ತೆಗೆದಿರುವಂಥದ್ದು. ಈ ಕ್ವಶನ್ ಆನ್ಸರ್ಗಳು ಬಹಳ ಪ್ರಮುಖವಾಗಿರ್ತವೆ. ಹಾಗಾದರೆ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಬಂದುಬಿಟ್ಟು, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸ ತಿಳಿಸಿರಿ ಅಂತ ಇರುತ್ತೆ. ನೋಡಿ, ನಾನಿಲ್ಲಿ ಕ್ವಶನ್ ಮಾತ್ರ ಹೇಳ್ತೀನಿ, ನಾನು ಆನ್ಸರ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋಲ್ಲ. ಯಾಕಂದರೆ ವಿಡಿಯೋ ಭಾಳ ಲೆಂತ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಕ್ವಶನ್ನ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಆನ್ಸರ್ನ ನೀವು ಇಲ್ಲಿ ನೋಡಿ ನೀವು ನೋಟ್ ಮಾಡ್ಕೋಬೋದು. ಬೇಕಾದರೆ ಈ PDF ಏನಾದರೂ ಬೇಕಂದರೆ ನನ್ನ ವಾಟ್ಸಪ್ ಗ್ರೂಪಲ್ಲಿ ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನು ಅಲ್ಲಿ ನಿಮಗೆ ಈ PDFನ ಸೆಂಡ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾದರೆ ಇಲ್ಲಿ ನೋಡಿ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತಿದೆ. ಇದು 4 ಅಂಕಕ್ಕೆ ಇರುತ್ತೆ. ಕೇವಲ ನೀವು 4 ವ್ಯತ್ಯಾಸ ಬರೆದ್ರೆ ಸಾಕು, ಈ ಅಂಕಗಳನ್ನು ಈಸಿಯಾಗಿ ಪಡ್ಕೋಬೋದು. ನೋಡಿ, ಈಸಿಯಾಗಿರುತ್ತೆ ಇದು ಆನ್ಸರು. ಹಲವು ಬಾರಿ ಸಾಕಷ್ಟು ಬಾರಿ ಇದನ್ನು ಕೇಳಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಎರಡನೇ ಕ್ವಶನ್ ಬಂದುಬಿಟ್ಟು, ಬಜೆಟ್ ಘನ ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಅಂದರೆ ಬಜೆಟ್ ಘನವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದರ ಆನ್ಸರ್ನ ನೀವು ನೋಟ್ ಮಾಡ್ಕೋಬೋದು. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ನೀವು ಇದನ್ನು ನೋಟ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಬಜೆಟ್ ರೇಖೆಯ ಇಳಿಜಾರಿನ ನಿಷ್ಪತ್ತಿಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಇದೆ. ಇದನ್ನು ಕೂಡ ನೀವು ಇಂಪಾರ್ಟೆಂಟ್ ಇರುತ್ತೆ. 4 ಅಂಕಕ್ಕೆ ಇದನ್ನು ಕರೆಕ್ಟಾಗಿ ನೀವು ಪರ್ಫೆಕ್ಟ್ ಆಗಬೇಕು. ಇದನ್ನೇ ಓದ್ಕೊಂಡ್ರೆ ಆಗಲ್ಲ. ಇದನ್ನು ಬಿಡಿಸ್ಬೇಕಂದ್ರೆ ನೀವು ಈ ರೇಖಾಚಿತ್ರನ ನೀವು ಪರ್ಫೆಕ್ಟ್ ಆಗಬೇಕಾಗತ್ತೆ. ಅಂದಾಗ ಮಾತ್ರ ಇದನ್ನು ನೀವು ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಅಂತ ಇದೆ. ಇದು ಕೂಡ 4 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿ ಕೇಳುವಂಥದ್ದು. ಹಲವು ಬಾರಿ ಈ ಕ್ವಶನ್ನ ಕೇಳಿರ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಇರುತ್ತೆ, ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ಗಳಲ್ಲಿ ಒಂದಾಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ. ಇಲ್ಲಿ ನೋಡಿ, ನೀವು ವ್ಯತ್ಯಾಸ ಬರೆಯಿರಿ ಅಂತ ಬಂದಾಗ ಒಂದ್ರದ್ದು ವ್ಯತ್ಯಾಸ ಗೊತ್ತಿದ್ದರೆ ಸಾಕು, ಅದರ ಅಪೋಸಿಟ್ ಬರೆದ್ರೆ ಮುಗೀತು. ಈ ಥರ ನೀವು ವ್ಯತ್ಯಾಸ ಬರೀಬೇಕಾದ್ರೆ ಕನಿಷ್ಠವಾಗಿ ನೀವು 4 ಅಂಕಕ್ಕೆ ಅಂದರೆ 4ರಿಂದ 5 ವ್ಯತ್ಯಾಸ ಬರೀಬೇಕಾಗುತ್ತೆ. ನೀವು ಕಾಮನ್ನಾಗಿ 4 ಅಂಕದ ಪ್ರಶ್ನೆಗಳಲ್ಲಿ ನೀವು ವ್ಯತ್ಯಾಸ ಬರೀಬೇಕಾದ್ರೆ 4 ಪಾಯಿಂಟ್ ವ್ಯತ್ಯಾಸ ಬರೀಲೇಬೇಕು. ಅಂದರೆ ನಿಮಗೆ 4 ಪಾಯಿಂಟ್ ಕಂಪಲ್ಸರಿ ಕೊಡುವಂಥದ್ದು. ಈ ರೀತಿ ವ್ಯತ್ಯಾಸ ಇರುತ್ತೆ. ನೆಕ್ಸ್ಟ್ ಬರುತ್ತೆ, ಅದು ಕೂಡ ವ್ಯತ್ಯಾಸ ಇರುತ್ತೆ. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕಿನ ನಡುವಿನ ವ್ಯತ್ಯಾಸ ಇದೆ ನೋಡಿ. ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕಿನ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಇದೆ. ಅದು ಕೂಡ 4 ಅಂಕಕ್ಕೆ ಇರುವಂಥದ್ದು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇದು ಕೆಳದರ್ಜೆ ವಸ್ತು ಮತ್ತು ಸಾಮಾನ್ಯ ವಸ್ತು ಇರುತ್ತಲ್ಲ, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದೇ ರೀತಿ ನಮಗೆ ನೆಕ್ಸ್ಟ್ ಬರುತ್ತೆ, ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಅಂದರೆ ಸಮ ಉತ್ಪನ್ನ ಅಂದರೆ ಸಮಾಂತರ ಉತ್ಪನ್ನವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಇದೆಯಲ್ಲ, ಇದನ್ನು ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಆಗಬೇಕಾದ್ರೆ ಈ ಡೈಗ್ರಾಮ್ ಇಲ್ಲಿ ನೋಡಿ, ಡೈಗ್ರಾಮ್ ವೈಸ್ ಕ್ವಶನ್ ಆನ್ಸರ್ ಏನು ಬರುತ್ತೆ ಅರ್ಥ ಮಾಡ್ಕೊಳ್ಳಿ. ಡೈಗ್ರಾಮ್ ವೈಸ್ ಕ್ವಶನ್ ಆನ್ಸರ್ ಏನಾದರೂ ಬಂದರೆ ನೀವು ಮೊದಲಿಗೆ ಡೈಗ್ರಾಮ್ ಪರ್ಫೆಕ್ಟ್ ಆಗಬೇಕಾಗುತ್ತೆ. ಡೈಗ್ರಾಮ್ ಇರುತ್ತಲ್ಲ, ಅದನ್ನು ಪರ್ಫೆಕ್ಟ್ ಆದರೆ ಮುಗೀತು, ನಿಮಗೆ ಆನ್ಸರ್ ಬಂದಂಗೆ. ಯಾಕಂದರೆ ಆ ಡೈಗ್ರಾಮ್ ಯಾವ ರೀತಿ ಇರುತ್ತೆ ಅದನ್ನು ನೋಡಿಕೊಂಡು ಆನ್ಸರ್ ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಡೈಗ್ರಾಮ್ನ ನೀವು ಪರ್ಫೆಕ್ಟ್ ಆಗಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಇದೆ, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳ ಉದಾಹರಣೆ ಸಹಿತ ವಿವರಿಸಿ ಅಂತ ಇದೆ. ನೋಡಿ, ಉತ್ಪಾದನೆ, ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನಗಳನ್ನು ಉದಾಹರಣೆ ಸಹಿತ ವಿವರಿಸಿ ಅಂತಿದೆ. ಈ ಟೇಬಲ್ ಏನಿದೆ, ಈ ಟೇಬಲ್ನ ನೀವು ಪರ್ಫೆಕ್ಟಾಗಿ ಹಾಕಿ ಇಷ್ಟು ನೀವು 2-3 ಪಾಯಿಂಟ್ಸ್ನ ಬರೆದ್ರೆ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಇದನ್ನು ಈ ಥರ ಬರೆದ್ರೆ ನಿಮಗೆ 4 ಅಂಕ ಖಂಡಿತವಾಗಿ ಸಿಗುವಂಥದ್ದು. ಜೊತೆಗೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಬರುತ್ತೆ, ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ ಅಂತ ಇದೆ. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ದೀರ್ಘಾವಧಿ ವೆಚ್ಚಗಳನ್ನು ವಿವರಿಸಿ ಅಂತ ಇದೆಯಲ್ಲ, ಅದನ್ನು ನೀವು ಕರೆಕ್ಟಾಗಿ ಪರ್ಫೆಕ್ಟ್ ಆಗಬೇಕಾಗುತ್ತೆ. ಎಕನಾಮಿಕ್ಸಲ್ಲಿ ನೀವು ಈಸಿ ಇರುತ್ತೆ. ಎಕನಾಮಿಕ್ಸಲ್ಲಿ ಬೈಪಾಟ್ ಹಾಕುವಂಥದ್ದು ಇರೋಲ್ಲ. ಪರ್ಫೆಕ್ಟ್ ಆಗಬೇಕಂದ್ರೆ ಇದನ್ನು ನಾನು ಬೈಪಾಟ್ ಹಾಕಿ ಬರಿತೀನಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ಏರುಪೇರು ಆಗುತ್ತೆ. ನೀವು ಇದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಇದನ್ನು ಈಸಿಯಾಗಿ ನೀವು ಬಿಡಿಸ್ಬೋದು. ಯಾಕಂದರೆ ಇಲ್ಲಿ ಡೈಗ್ರಾಮ್ ಭಾಳ ಬರುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಈ ಕೆಳಗಿನ ಕೋಷ್ಟಕವು ಶ್ರಮದ ಮತ್ತು ಒಟ್ಟು ಉತ್ಪನ್ನ ಪಟ್ಟಿ ನೀಡುತ್ತದೆ. ಅಂದರೆ ಇಲ್ಲಿ ಕೆಳಗಡೆ ಒಂದು ಕೋಷ್ಟಕನ ಕೊಟ್ಟಿದ್ದಾರೆ, ಅದು ಶ್ರಮದ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತೆ. ಅದಕ್ಕನುಗುಣವಾಗಿ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯಿರಿ. ಅಂದರೆ ಅವ್ರು ಈಗಾಗಲೇ ಒಟ್ಟು ಉತ್ಪನ್ನ ಕೊಟ್ಟಿದ್ದಾರೆ, ಅದಕ್ಕೆ ನೀವೇನಂದರೆ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನವನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ನೀವು ಕಂಡುಹಿಡಿದ್ರೆ ನಿಮಗೆ 4 ಅಂಕ ಸಿಗುವಂಥದ್ದು. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ, ನಾನು ಎಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತೀನಲ್ಲ ಅದು ಸ್ವಲ್ಪ ಜಾಸ್ತಿ ಓದ್ಕೊಡಿ. ಉಳಿದಿದ್ದು ಇಂಪಾರ್ಟೆಂಟಲ್ಲಿ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ನಾನು IMP ಅಂತ ಹಾಕಿದ್ದೀನಿ ಆಲ್ಮೋಸ್ಟ್ ಆಲ್. ಅಂದರೆ ಕಳೆದ ಸಾರಿ ಎಕ್ಸಾಮಿಗೆ ಬಂದಿರುವಂಥವಕ್ಕೆ ನಾನು IMP ಅಂತ ಹಾಕಿರ್ತೀನಿ, ಅದನ್ನು ನೀವು ಗಮನಿಸಬೇಕಾಗುತ್ತೆ. ಜೊತೆಗೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಮಾರುಕಟ್ಟೆಯ ಸಮತೋಲನದ ಮೇಲೆ ಉದ್ಯಮಿ ಘಟಕಗಳ ಮುಕ್ತ ಪ್ರವೇಶ ಮತ್ತು ನಿರ್ಗಮನದಿಂದ ಆಗೋ ಪರಿಣಾಮಗಳೇನು?
ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವು ಓನ್ ಆಗಿ ಕೂಡ ಬರಿಬೋದು. ಅಂದರೆ ಮಾರುಕಟ್ಟೆಯ ಸಮತೋಲನದ ಮೇಲೆ ಉದ್ಯಮ ಘಟಕಗಳೇನಿರ್ತವೆ ಅದರ ಮುಕ್ತ ಪ್ರವೇಶ ಮತ್ತು ನಿರ್ಗಮನದಿಂದ ಆಗುವ ಪರಿಣಾಮಗಳೇನು ಅಂತ ಇದೆಯಲ್ಲ, ಇದನ್ನು ನೀವು ಬಾಯ್ಪಾಟ್ ಹಾಕುವಂಥದ್ದು ಏನಿರಲ್ಲ, ನೀವು ನೀಟಾಗಿ ಬರಿಬೇಕಾಗುತ್ತೆ. ಇದನ್ನು ನೀವು ಬಾಯ್ಪಾಟ್ ಹಾಕೋದು ಬದಲು ತಿಳ್ಕೊಬೇಕಾಗುತ್ತೆ. ಅಂದರೆ ಒಂದು ಮಾರುಕಟ್ಟೆಯಲ್ಲಿ ಉದ್ಯಮಿಗಳು ಅಂದರೆ ಯಾವುದೇ ನಿರ್ಬಂಧನೆ ಇಲ್ಲದೆ ಅವರು ಮಾರುಕಟ್ಟೆ ಒಳಗಡೆ ಬಂದರೆ ಏನು ಲಾಭ ಆಗುತ್ತೆ, ಅಥವಾ ಅವರ ನಿರ್ಗಮನ ಅಂದರೆ ಅವ್ರ ಬರುವಿಕೆಯನ್ನು ತಡೆಗಟ್ಟಿದರೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಬರೆದ್ರೆ ಅದನ್ನು ನೀವು ತಮ್ಮದೇ ಆದ ಭಾಷೆಯಲ್ಲಿ ಬರೀಬೇಕಾಗುತ್ತೆ. ಅಷ್ಟು ನಿಮಗೆ ಆನ್ಸರ್ ಬರುವಂಥದ್ದು 4 ಅಂಕ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಕೂಡ ಕ್ವಶನ್ ಆನ್ಸರು. ನೆಕ್ಸ್ಟ್ ಬರುತ್ತೆ, ಸಮತೋಲನ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಅಂದರೆ ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೀರಿ ಅಂತಿದೆ. ಈ ಕೋಷ್ಟಕನ ನೀವು ಹಾಕಬೇಕಾಗುತ್ತೆ. ಹಾಕೋದ್ರಿಂದ ಇದನ್ನು ಬರಿಬೇಕಾಗುತ್ತೆ. ಇದು ಪರ್ಫೆಕ್ಟ್ ಆಗಬೇಕು. ಇದನ್ನು ಬಾಯ್ಪಾಟ್ ಹಾಕೋದ್ರಿಂದ ಬರಲ್ಲ, ಇದು ಪರ್ಫೆಕ್ಟಾಗಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದಕ್ಕೂ ಕೂಡ ನೀವು ಡೈಗ್ರಾಮ್ ಹಾಕಬೇಕಾಗುತ್ತೆ. ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತಿನ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆಯಲ್ಲ, ಇದಕ್ಕೂ ಕೂಡ ನೀವು ಡೈಗ್ರಾಮ್ ಹಾಕಿ ನೀಟಾಗಿ ಬರಿಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಆಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ಬರುತ್ತೆ, ಬೆಲೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇಲ್ಲಿ ಕೂಡ ಡೈಗ್ರಾಮ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಆಲ್ ಹೇಳ್ತೀನಿ, ಎಕನಾಮಿಕ್ಸಲ್ಲಿ ಎಲ್ಲ ಕೂಡ ಡೈಗ್ರಾಮ್ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ. ಎಕನಾಮಿಕ್ಸನ್ನು ನೀವು ಲಾಂಗ್ ಆನ್ಸರ್ 4 ಅಂಕ 5 ಅಂಕ ಮತ್ತು 5 ಅಂಕ 6 ಅಂಕ ಬರುತ್ತೆ. ಇಲ್ಲಿ 10 ಅಂಕ ಬರೋಲ್ಲ. 6 ಅಂಕನ ಬರೀಬೇಕಾದ್ರೆ ನೀವು ಇಂಪಾರ್ಟೆಂಟು ಡೈಗ್ರಾಮಿಗೆ ಇಂಪಾರ್ಟೆಂಟ್ ಕೊಟ್ಟರೆ ನಿಮಗೆ 6ಕ್ಕೆ 6, 4ಕ್ಕೆ 4, 5ಕ್ಕೆ 5 ಅಂಕ ಬರುವಂಥ ಸಾಧ್ಯತೆ ಬಹಳ ಇರುತ್ತೆ. ನೀವು ಡೈಗ್ರಾಮಿಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ಬೆಲೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಿದೆ. ಅದು ಕೂಡ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನೆಕ್ಸ್ಟ್ ಕ್ವಶನ್ ಬರುತ್ತೆ ನೋಡಿ, ಇದು ಕೂಡ ಸಿಕ್ಕಾಪಟ್ಟಿ ಇಂಪಾರ್ಟೆಂಟ್. ಇದು ಭಾಳ ಸರಿ ಕೇಳಿದ್ದಾರೆ. ಇದನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದ್ದರೆ, ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಇದೆ ನೋಡಿ. ವ್ಯತ್ಯಾಸ ಬರೀಬೇಕು. ಇದು ಕೂಡ ಸಾಕಷ್ಟು ಸರಿ ಕೇಳಿದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 6ರಿಂದ 7 ವ್ಯತ್ಯಾಸ ಇದೆ. ಅದನ್ನು ನೀವು ಪರ್ಫೆಕ್ಟ್ ಆದರೆ ಸಾಕು. 2 ಲೈನಿನ ವ್ಯತ್ಯಾಸ ಇದೆ. ಪರ್ಫೆಕ್ಟ್ ಆದರೆ 4 ಅಂಕ ನಿಮಗೆ ಸಿಗುವಂಥದ್ದು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ ಅಂತಿದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಬಂಡವಾಳಶಾಹಿ ದೇಶದ ಆರ್ಥಿಕತೆ ಕಾರ್ಯವೈಖರಿಯನ್ನು ವಿವರಿಸಿ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಯಾವುದೇ ಡೈಗ್ರಾಮ್ ಇರೋದಿಲ್ಲ. ನೀವು ಪಾಯಿಂಟ್ಸ್ ವೈಸ್ ಬರೀಬೇಕಾಗುತ್ತೆ. 5ರಿಂದ 6 ಪಾಯಿಂಟ್ಸನ್ನು ನೀವು ಕರೆಕ್ಟಾಗಿ ಬರೆದಿದ್ದೆ ಆದರೆ ಈ ಕ್ವಶನ್ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೂಡ ನೀವು ಈಸಿಯಾಗಿ 4 ಅಂಕ ಪಡಿಬೋದು. ಜೊತೆಗೆ ನೆಕ್ಸ್ಟ್ ಬರುತ್ತೆ ನೋಡಿ, ಇದು ಕೂಡ ಇಂಪಾರ್ಟೆಂಟು. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನು ತಿರುಗಿಸಿ. ಅಂದರೆ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸರ್ಕಾರ ಮತ್ತು ಕುಟುಂಬ ವಲಯದ, ಅಂದರೆ ಈಗ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಆಲ್ರೆಡಿ ಹೊಂದುತ್ತಿರುವ ಮತ್ತು ಹೊಂದಿದ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸರ್ಕಾರ ಯಾವ ರೀತಿ ಪಾತ್ರ ವಹಿಸ್ತೈತೆ, ಜೊತೆಗೆ ಅಲ್ಲಿರುವಂಥ ಕುಟುಂಬದ ಪಾತ್ರ ಏನು ಅನ್ನೋದನ್ನು ನೀವು ಇದನ್ನು ಪಾಯಿಂಟ್ಸ್ ವೈಸ್ ಬರಬೇಕಾಗುತ್ತೆ. ಸರ್ಕಾರ ಯಾವ ರೀತಿ, ಕುಟುಂಬ ಯಾವ ರೀತಿ ಅನ್ನೋದನ್ನು ನೀವು ಪಾಯಿಂಟ್ಸ್ ಆಗಿ ಬರೆದ್ರೆ ನಿಮಗೆ 4 ಅಂಕ ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ 4 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಆನ್ಸರ್ನ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ನಿಮಗೆ ಇಲ್ಲಿ ಕ್ವಶನ್ ಅಷ್ಟೇ ಚರ್ಚೆ ಮಾಡ್ತೀನಿ, ಯಾಕಂದರೆ ವಿಡಿಯೋ ಲೆಂತ್ ಆಗೋದ್ರಿಂದ ನಾನು ಕ್ವಶನ್ ಅಷ್ಟೇ ಚರ್ಚೆ ಮಾಡ್ತಾಯಿದ್ದೀನಿ. ಈ PDF ಬೇಕಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ PUC ಬ್ಯಾಚ್ ಗ್ರೂಪ್ನ ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲಿ ನೀವು ಹೋಗಿ ಜಾಯ್ನ್ ಆಗಿ ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ನಾನು ಈ PDFನ ನಿಮಗೆ ಕಳಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಆನ್ಸರ್ ಕೂಡ ನೀವು ಅಲ್ಲಿ ಪಡ್ಕೋಬೋದು. ಇಲ್ಲಾಂದರೆ ನೀವು ಇದನ್ನೇ ನೋಡಿ ನೋಟ್ ಕೂಡ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.